ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮನ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಿಜೆ येन प्रादुरभावि भूमिवनजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರಿಯಃ. ಈಗ 183ನೇ ಸುಧಾಮೂಲ. ಅದರಲ್ಲಿ ಎಲ್ಲ ಮತಗಳ ಖಂಡನೆಯನ್ನು ಮಾಡ್ತಾ ಇದ್ರು. ಯಾಕೆ ಇವೆಲ್ಲ ಸರಿ ಇಲ್ಲ ಅಂದ್ರೆ ದೇವರ ಅನುಗ್ರಹ ಪ್ರಧಾನವಾಗಿ ಬೇಕಾಗಿಲ್ಲ, ಅದು ಸಹಕಾರಿ ಕಾರಣ, ಜೊತೆಗ್ ಬೇಕು ಅಂತ ಅಷ್ಟೇ. ಅದಕ್ಕೆ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ಗೀತಾ ಭಾಷ್ಯದಲ್ಲಿ ಬಂದಿದೆ, ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನಂ ಭವೇತ್ ನ ಕಿಂಚಿದಂತರಾಧಾಯ ವಿಮೋಕ್ಷಾಯ ಪರೋಕ್ಷ ದೃಕ್ ಇತ್ಯಾತ್ಯಾಹ ಅತ ಕಥಂ ನಾನುಪಪನ್ನವಾದಿನಃ ಅಂತಿದೆ. ಅಂದ್ರೆ ಇದು ಅಭಿಪ್ರಾಯ, ಅಪರೋಕ್ಷ ದೃಶಂ ಅಂತರಾಧಾಯ ಅಂದ್ರೆ ನೀವ್ ಏನೇ ಮಾಡಿ ಮೋಕ್ಷಕ್ಕೆ ಹೋಗ್ಬೇಕಾ, ಮಧ್ಯಕ್ಕೆ ಹೊಂದ್ಬೇಕೇ ಬೇಕು. ಅದು ಭಗವಂತನ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನವನ್ನ ಪಡೆದು ಆಮೇಲೆ ಭಗವಂತನ ಪ್ರಸಾದ ಪಡೆದು ಮೋಕ್ಷಕ್ಕೆ ಹೋಗ್ತಾನೆ. ಅದರಿಂದ ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನವೇ, ಎಲ್ಲವೂ ಇದನ್ ಮಧ್ಯದಲ್ಲಿ ಇಟ್ಕೊಂಡ್ರೆ ಮಾತ್ರ ಮುಕ್ತಿಗೆ ಕಾರಣ ಆಗುತ್ತೆ. ಮಾಡಿದ್ರಿ ದೇವ್ರ ಪೂಜೆ, ಸಂಧ್ಯಾ ವಂದನೆ ಎಲ್ಲ ಆಯ್ತು, ಶಾಸ್ತ್ರಾಧ್ಯಯನ ಮಾಡಿದ್ವಿ ಆಯ್ತು, ಮೋಕ್ಷಕ್ಕೆ ದಾರಿ ಯಾವುದು? ಇವೆಲ್ಲ ಮೋಕ್ಷಕ್ಕೆ ದಾರಿ ಆಗತ್ತೆ ಯಾವಾಗ? ಪ್ರತಿಯೊಂದು ಮಾಡುವ ಕರ್ಮಾಚರಣೆ, ಪ್ರತಿಯೊಂದು ಮಾಡುವ ಶಾಸ್ತ್ರಗಳ ಅಧ್ಯಯನ, ಇದರಿಂದ ಬರುವ ಜ್ಞಾನ, ಅದರಿಂದ ಉಂಟಾಗೋ ಅಪರೋಕ್ಷ ಜ್ಞಾನ ಕೊನೆಗೆ. ಅದಿಲ್ದೇನೆ ಮಧ್ಯದಲ್ಲಿ ಮುಕ್ತಿ ಹೇಗ್ ಸಿಗತ್ತೆ? ನಕಿಂಚಿದಂತರಾಧಾಯ ವಿಮೋಕ್ಷಾಯ ಅಪರೋಕ್ಷ ದೃಕ್. ಆದ್ರೆ ಅಪರೋಕ್ಷ ಜ್ಞಾನಿಗೆ ಮಧ್ಯಕ್ಕೆ ಇನ್ನೇನು ಬೇಕಾಗಿಲ್ಲ ಅಂತ. ಅಂದ್ರೆ ಪ್ರಸಾದ ಬಂದ್ಮೇಲೆ ಮಧ್ಯಕ್ಕೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ನು ನೇರ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇದೆ. ಇದನ್ನ ಇಲ್ಲಿ ರಾಯರು ವಿವರಿಸಿದ್ದಾರೆ. ಆ ಟಿಪ್ಪಣಿಯ ವಿಚಾರಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. 2ನೇ ಸೂತ್ರ ನ್ಯಾಯ ಸೂತ್ರ. ಅದರಲ್ಲೇನು ಹೇಳಿದ್ದಾರೆ?
12 ಪ್ರಮೇಯಗಳನ್ನು ತಿಳ್ಕೊಂಡ್ರೆ ಚೆನ್ನಾಗಿ, ಆಗ ಭಗವಂತನ ಸಹಕಾರ ದೊರೆತ್ರೆ, ಭಗವಂತನ ಇಚ್ಛೆ ಪಟ್ರೆ ನಮಗೆ ಮೋಕ್ಷ ಸಿಗತ್ತೆ ಅಂತ ಅವ್ರು ಒಪ್ಪಿದ್ದಾರೆ. ಮೊದಲು ನಾವು ಹಿಂದಿನಿಂದ ಈಗ ಮತ್ತೆ ವಿಷಯವನ್ನ ನಾವು ತಿಳ್ಕೊಳ್ಬೇಕು. ಈಗಾಗ್ಲೇ ಅವ್ರ ಮತ ಏನಕ್ಕೆ ಅಸ್ವರಸ ಚೆನ್ನಾಗಿಲ್ಲ ಅಂತ ಖಂಡನೆ ನೋಡಿದಿರಿ, ಅದಕ್ಕೊಂದು ಶ್ಲೋಕವನ್ನು ಉದಾಹರಿಸಿದ್ರು, ಆದ್ರಿಂದ ಅವ್ರ ಮತ ಸರಿ ಇಲ್ಲ ಅಂತಾನು ಗೊತ್ತಾಯ್ತು. ಆದ್ರೆ ಎಲ್ಲೆಲ್ಲಿ ಸುಧಾ ಗ್ರಂಥದಲ್ಲಿ ವಿಷಯಗಳನ್ನು ಜೋಡಿಸ್ಕೊಳ್ಬೇಕು ಅದನ್ನ ಟಿಪ್ಪಣಿಕಾರರು ಇದೇ 183ನೇ ಸುಧಾ ಮೂಲಕ ಹೇಳ್ತಾ ಹೋಗ್ತಾರೆ. ಇಲ್ಲಿ 2ನೇ ಸೂತ್ರ ಅಂತ ಬಂತು. 2ನೇ ಸೂತ್ರ ಯಾವುದು? ದುಃಖ, ಜನ್ಮ, ಪ್ರವೃತ್ತಿ, ದೋಷ, ಮಿಥ್ಯಾಜ್ಞಾನಾನ ಉತ್ತರೋತ್ತರಾಪಾಯೇ ತದನಂತರಾಪಾಯಾದ್ ಅಪವರ್ಗ ಅಂತ 2ನೇ ಸೂತ್ರ. ಅಂದ್ರೆ ಗೌತಮ ಸೂತ್ರಗಳಲ್ಲಿ 1ನೇ ಸೂತ್ರ ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ 16 ಪದಾರ್ಥಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿದ. ಸರಿಯಾಗಿ 2ನೇ ಸೂತ್ರದಲ್ಲಿ ನೋಡಿ, ಇದನ್ನ ಒಂದೊಂದು ಕಳ್ಕೊಳ್ತಾ ಹೋದ್ರೆ ನೀವು ಮೋಕ್ಷಕ್ಕೆ ಹೋಗ್ತೀರಿ. ಏನ್ ಕಳ್ಕೊಳ್ಬೇಕು? ಮೊದಲು ಹೋಗ್ಬೇಕಾಗಿದ್ದು ಈ ಫಸ್ಟ್ ದುಃಖ ಹೇಳಿದಾರಲ್ಲ, ಆಮೇಲೆ ಜನ್ಮ ಅಂದ್ರೆ ಹುಟ್ಟೋದು, ಪ್ರವೃತ್ತಿ ಅಂದ್ರೆ ಪುಣ್ಯ ಪಾಪ ಅಂತ ಅರ್ಥ, ದೋಷ ಸ್ಫುಟ ಅದ್ರ ಬಗ್ಗೆ ವಿವರಣೆ ಅನಗತ್ಯ, ಮಿಥ್ಯಾಜ್ಞಾನ ಅಂದ್ರೆ ವಿಪರೀತ ಜ್ಞಾನ. ಇದ್ರಲ್ಲಿ ಯಾವ್ದು ಹೋಗ್ಬೇಕು? ಮೊದಲು ದುಃಖ ಹೋಗ್ಬೇಕಾ, ಮೊದಲು ಮಿಥ್ಯಾಜ್ಞಾನ ಹೋಗ್ಬೇಕಾ? ಅಂದ್ರೆ ಉತ್ತರೋತ್ತರಾಪಾಯ, ಮುಂದಿಂದು ಹೋದ್ರೆ ಹಿಂದಿಂದು ತಾನಾಗಿ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ಮೊದಲು ನಾವ್ ಎಲ್ಲಿ ತಪ್ಪು ಮಾಡೋದು ಅಂದ್ರೆ ತಿಳುವಳಿಕೆ, ಜ್ಞಾನ ನಮಗೆ ಸರಿಯಾಗಿತ್ತು ಅಂದ್ರೆ ತಪ್ಪು ಮಾಡಲ್ಲ. ಅದೇ ಜ್ಞಾನ ವಿಪರೀತ ಆದ್ರೆ ತಪ್ಪು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗಾದ್ರೆ ಮಿಥ್ಯಾ ಜ್ಞಾನ ಏನಿದೆ ಅದು ಬಹಳ ಮುಖ್ಯ. ಏನಕ್ಕೆ? ತ್ಯಾಗ ಮಾಡ್ಲಿಕ್ಕೆ, ಬಿಡ್ಲಿಕ್ಕೆ, ಸ್ವೀಕಾರ ಮಾಡ್ಲಿಕ್ಕಲ್ಲ. ಏನ್ ಮಿಥ್ಯಾ ಜ್ಞಾನ? ದೇಹ ಏವ ಆತ್ಮ, ದೇಹ ಆತ್ಮ ಒಂದೇ ಅನ್ನುವ ಜ್ಞಾನ. ದೇಹ ಆತ್ಮ ಬೇರೆ ಅನ್ನುವ ಜ್ಞಾನ ಇಲ್ಲದೆ ಇರೋದೇ ತಪ್ಪಾಗಿದೆ. ಅಜ್ಞಾನ ಅಲ್ಲ, ಇದು ಮಿಥ್ಯಾಜ್ಞಾನ ಆಗ್ಬಿಟ್ಟಿದೆ. ಹಾಗಾದ್ರೆ ಈ ಮಿಥ್ಯಾಜ್ಞಾನದಿಂದ ಎಲ್ಲ ಒಂದೊಂದೇ ಅದು ಸರ್ಕಲ್, ಒಂದೊಂದೇ ಹುಟ್ಟಿ ಕೊನೆಗೆ ಜನ್ಮ ಪಡಿತಾನೆ, ಅದರಿಂದ ದುಃಖ ಪಡಿತಾನೆ. ಇದನ್ನ ಜಿಜ್ಞಾಸಾಧಿಕರಣದ ಮೊದಲಿಗೂ ಹೇಳ್ತಾರೆ. ಇದೇ ಸೂತ್ರ ತಗೊಂಡು ವಿವರಣೆಯನ್ನ ಮಾಡ್ತಾರೆ. ಅದನ್ನ ಅಲ್ಲಿ ವಿಸ್ತಾರವಾಗಿ ನಾವು ನೋಡೋಣ. ಅಲ್ಲಿ ಜಯತೀರ್ಥರೇ ತಾವೇ ಈ ಸೂತ್ರಕ್ಕೆ ವಿವರಣೆ ಮಾಡ್ತಾರೆ. ನ್ಯಾಯ ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ ವಿವರಣೆ ಮಾಡೋದು ಬೇರೆ, ನ್ಯಾಯ ಸೂತ್ರಗಳಿಗೂ ವಿವರಣೆ ಮಾಡಿ ಅದರ ಅರ್ಥ ಏನು, ಅದರ ಖಂಡನೆ ಏನು ಅಂತ ಎರಡನ್ನು ಬರ್ತಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ ಈ ಸೂತ್ರದಲ್ಲಿ, ಪರಿಮಳದಲ್ಲಿ ಹೇಳ್ತಾರೆ, ಅಲ್ಲಿ ವ್ಯಾಖ್ಯಾನ ಬರೆಯೋರು ಹೀಗ್ ಬರ್ತಿದಾರಂತೆ ಈ ಸೂತ್ರಕ್ಕೆ. ಅಪವರ್ಗ ಅಂದ್ರೆ ಮೋಕ್ಷ ಸಿಗತ್ತೆ ಯಾವಾಗ? ಮೊದಲು ಭ್ರಮೆಯನ್ನ ಕಳ್ಕೊಳ್ಬೇಕು, ಹಾಗ ಒಂದೊಂದೇ ಹೋಗಿ ಸಂಸಾರವನ್ನ ಕಳ್ಕೊಳ್ತೀವಿ, ಅಂದ್ರೆ ಹುಟ್ಟಲ್ಲ. ಹುಟ್ಟದೇ ಇದ್ದಾಗ ದುಃಖನೂ ಬರಲ್ಲ. ಯಾವತ್ತು ನೀವು ಮರುಜನ್ಮ ಪಡೆಯಲ್ವೋ, ಪುನರ್ಜನ್ಮ ಇರಲ್ವೋ, ಆಗ ನಿಮ್ಗೆ ದುಃಖ ಹೋಯ್ತು ಅಂತ ಅರ್ಥ. ಅಂದ್ರೆ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಅಭಿಪ್ರಾಯ. ನಿಮ್ಗೆ ಪುನರ್ಜನ್ಮ ಸಿಗಬಾರ್ದ? ನಿಮ್ಗೆ ಆ ದೇಹ ಆತ್ಮ ಭ್ರಮೆ ಹೋಗ್ಬೇಕು. ಅದ್ ಹೋಗೋವರೆಗೂ ನಿಮ್ಗೆ ಆ ಪುನರ್ಜನ್ಮ ಇದ್ದೇ ಇರುತ್ತೆ. ಯಾವಾಗ್ಲೂ ಅದಿರೋವರೆಗೂ ದುಃಖ ಇದ್ದೇ ಇರುತ್ತೆ, ಶಾಶ್ವತ. ಹಾಗಾದ್ರೆ ಇವ್ರೇನ್ ಹೇಳ್ಕೊಟ್ರು ಅಂದ್ರೆ, ಈ ವ್ಯಾಖ್ಯಾನ ಮಾಡೋರು ನ್ಯಾಯಸೂತ್ರಕ್ಕೆ, ಮೋಕ್ಷಸ್ಯ ಈಶ್ವರಾಯತ್ತತ್ವೋಕ್ತಿ ಹೇತು ಜ್ಞಾನಸ್ಯ ಈಶ್ವರ ನಿಮಿತ್ತಕತ್ವಾದಿ ಇತ್ಯಾದ್ಯುಕ್ತ್ಯ ತಥೈವ ವಿತ್ಪಾದನಾತ್. ವಸ್ತುತಃ ಅಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ದೇವರ ಪ್ರಸಾದ ಬೇಕು ಅಂತ ಅವ್ರು ಎಲ್ಲೂ ಹೇಳ್ದಾಗ ಕಾಣಲ್ಲ. ಅದ್ರಲ್ಲಿ ಜಯತೀರ್ಥರು ಯಾಕೆ ಹೀಗೆ ಅರ್ಥ ಮಾಡ್ತಾ ಇದ್ದಾರೆ? ಅವರು ದೇವರ ಅನುಗ್ರಹವನ್ನು ಒಪ್ಪಿದ್ದಾರೆ, ಮೋಕ್ಷ ಸಿಗ್ಬೇಕು ಅಂತ ಆದ್ರೆ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ಅದೇ ವ್ಯಾಖ್ಯಾನ ಬರೆಯೋರು ಏನ್ ಮಾಡಿದ್ದಾರೆ, ಮೋಕ್ಷನು ದೇವರ ಅಧೀನ ಅಂತ ಬರ್ತಿದ್ದಾರೆ. ಮೋಕ್ಷ ದೇವರ ಅಧೀನ ಹೇಗಾಗ್ಲಿಕ್ಕೆ ಸಾಧ್ಯ? ನೋಡಿ, ಮೋಕ್ಷಕ್ಕೆ ತತ್ವಜ್ಞಾನ ಬೇಕಾ? ಆ ತತ್ವಜ್ಞಾನ ಬೇಕು ಅಂದ್ರೆ ದೇವರೇ ಕಾರಣ. ನಿಮ್ಗೆ ದೇವರು ಇಲ್ಲದೆ ಈ ಎಲ್ಲ ವಸ್ತುಗಳ ತತ್ವಜ್ಞಾನ ಹೇಗ್ ಬರುತ್ತೆ? ಜ್ಞಾನ ಬರ್ದೇ ಇದ್ರೆ ಸರಿಯಾಗಿ ಮೋಕ್ಷಕ್ಕೆ ಹೇಗೆ ಹೋಗ್ತೀರಿ? ಯಾಕೆ ಮೋಕ್ಷ ಜ್ಞಾನದಿಂದ ಸಿಗೋದು, ಜ್ಞಾನ ಬರ್ಲಿಕ್ಕೆ ದೇವ್ರು ಬೇಕಲ್ಲ ಅಂತ ವ್ಯಾಖ್ಯಾನ ಮಾಡಿದೆ. ಈ ದೃಷ್ಟಿಯಲ್ಲಿ ಜಯತೀರ್ಥರೇನ್ ಹೇಳಿದ್ರು, ಮೋಕ್ಷಕ್ಕೆ ದೇವರ ಪ್ರಸಾದನು ಬೇಕು ಅಂತ ಬೇರೆ ಸಿದ್ಧಾಂತದವರು ಒಪ್ಪಿದ್ದಾರೆ, ಬರೀ ದ್ವೈತ ಸಿದ್ಧಾಂತದವರು ಅಲ್ಲ ಅಂತ ವ್ಯಾಖ್ಯಾನ ಮಾಡಿದ್ರು. ಇದನ್ನ ಇಲ್ಲಿವರೆಗೆ ವಿವರಿಸಿ ಈ ಕೊನೆಗೊಂದು ಶ್ಲೋಕ ಬಂತಲ್ಲ, ಗೀತಾ ಭಾಷ್ಯದಲ್ಲಿ ಬಂದಿದೆ ಅಂತ. ಎಲ್ಲಿ ಬಂದಿದೆ ಗೀತಾ ಭಾಷ್ಯದಲ್ಲಿ? ಎಷ್ಟೇ ಅಧ್ಯಾಯ? ಒಂದ ಎರಡ ಗೊತ್ತಾಗಲ್ಲ. ಪರಿಮಳದಲ್ಲಿ ಬರೀತಾರೆ, ತೃತೀಯ ಗೀತಾ ಭಾಷ್ಯೋಕ್ತ, 3ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬರುತ್ತೆ ಈ ಭಾಷ್ಯ. ಮಧ್ವಾಚಾರ್ಯರ ಉಲ್ಲೇಖ, ನ ಕಿಂಚಿದಂತರಾಧಾಯ ವಿಮೋಕ್ಷಾಯ ಅಪರೋಕ್ಷದೃಕ್ ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನಂ ಭವೇ ಅಂತ ಇದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ಇದರ ಮುಂಚೆ ಒಂದು ವಾಕ್ಯ ಇಟ್ಕೊಳ್ಬೇಕು, ಆ ವಾಕ್ಯ ಓದ್ಕೊಂಡು ಇದನ್ನ ಓದ್ಬೇಕಂತೆ. ಏನ್ ಹೇಳಿದ್ದಾರೆ?
ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತೋ ಕಿಂಚಿನ್ನ ಮಾರ್ಗತೆ ಇತಿ. ಅಂದ್ರೆ ಈ ಅಪರೋಕ್ಷ ಜ್ಞಾನ ಮುಕ್ತಿ ವಿಷಯದಲ್ಲಿ ಯಾವ್ದನ್ನು ಹುಡುಕಲ್ಲ ಅಂತ. ಅಪರೋಕ್ಷ ದೃಷ್ಟಿನೇ ಸಾಕು, ಅದೇ ನಮ್ಗೆ ಮೋಕ್ಷಕ್ಕೆ ತಂದು ಕೊಡೋದು, ಇನ್ಯಾವುದು ಬೇಡ. ಯಾಕೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಇನ್ನೂ ಬೇಕಾದಷ್ಟಿದೆ. ಬರೀ ಗೀತಾ ಭಾಷ್ಯದ ಮಾತು ಒಂದೇ ಅಲ್ಲ. ಯಾರು ಭಗವಂತನ ಅಪರೋಕ್ಷ ಜ್ಞಾನ ಪಡೆದು ಅನುಗ್ರಹವನ್ನ ಹೊಂದಿದಾರೋ ಅವರಿಗೆ ಮಾತ್ರ ಮೋಕ್ಷ ಅಂತ ಅನೇಕ ವೇದ ವಾಕ್ಯಗಳು ಇದೆ. ಎಲ್ಲಾ ಕಡೆ ಒಂದನ್ನು ಗಮನಿಸ್ಬೇಕು. ಅಪರೋಕ್ಷ ಜ್ಞಾನ ಅಂತ ಬಂದ್ರೆ ಬರೀ ಜ್ಞಾನದ ತನಕ ನಿಲ್ಬಾರ್ದು. ಹಾಗೆ ಮಾಡಿದ್ರೆ ವಿರುದ್ಧ ಆಗ್ಬಿಡುತ್ತೆ. ಯಾಕಂದ್ರೆ ಬೇರೆಯವ್ರು ಹೇಳೋದಕ್ಕೂ ನಾವ್ ಹೇಳೋದಕ್ಕೆ ಏನ್ ವ್ಯತ್ಯಾಸ? ಇಲ್ಲಿವರೆಗೂ ವಾದ ಮಾಡಿದ್ದೆ ನಾವು ದೇವರ ಅನುಗ್ರಹ ಮುಖ್ಯ ಅಂತ. ಕೊನೆಗೆ ಯಾವ್ದನ್ ಮುಖ್ಯ ಮಾಡಿದ್ವಿ? ಜ್ಞಾನ ಮುಖ್ಯ ಅಂತ. ಜ್ಞಾನ ಅಲ್ಲ, ಈಶ್ವರ ಜ್ಞಾನ ಮುಖ್ಯ. ಯಾವ ಅಂಶದಲ್ಲಿ? ದೇವರ ಪ್ರಸಾದವನ್ನು ಬಿಟ್ಟು ಬೇರೆದಲ್ಲಿ, ಆಮೇಲೆ ದೇವರ ಪ್ರಸಾದನೆ ಬೇಕು ಅಂತ ಇದನ್ನ ಪದೇ ಪದೇ ಮತ್ತೆ ಮತ್ತೆ ಹೇಳಿದ್ದಾರೆ. ಸರಿ, ಇಷ್ಟಾಗಿ ಮುಂದೆ ಯಾದು ಪದ್ಯದಲ್ಲೂ ಕೂಡ ಇದೇ ವಿಷಯ ಬಂದಿದೆ. ಅದನ್ನ ಅದೇನ್ ಬೇಡ, ಮುಂದಕ್ಕೆ ಹೋಗೋಣ. ಶ್ರೀನಿವಾಸ ತೀರ್ಥರ ಟಿಪ್ಪಣಿಗೆ ಬರೋಣ. ಅಂದ್ರೆ ವಂಶಪಲ್ಲಿ ಅಂತಿದೆಯಲ್ಲ, ಅಲ್ಲಿ ಆ ಟಿಪ್ಪಣಿಲಿ ಏನ್ ಮಾಡ್ತಾರೆ? ಸರ್ವಂ ತತ್ ಅಂತ ಇದೆ ಈ ಶ್ಲೋಕದಲ್ಲಿ. ಕೊನೆಗೆ ಗೀತಾ ಭಾಷ್ಯದಲ್ಲಿ ಬಂತು, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಯಾಕಂದ್ರೆ ಶ್ಲೋಕಕ್ಕೆ ಅರ್ಥ ಹೇಳೋದು ಕಷ್ಟ. ನಮ್ಗೆ ವಾಕ್ಯಗಳಿಗೆ ಅರ್ಥ ಹೇಳ್ಬಿಡ್ಬೋದು, ಶ್ಲೋಕಕ್ಕೆ ಅರ್ಥ ಹೇಳೋದು ತುಂಬಾ ಕಷ್ಟ. ಈ ಸರ್ವಂ ತತ್ ಅಂದ್ರೆ ಏನರ್ಥ? ಎಲ್ಲವೂ ಅದು ಅಂತ ಹೇಳಿದ್ರು. ಏನ್ ಎಲ್ಲವೂ ಅದು ಅಂದ್ರೆ ಏನದು? ಎಲ್ಲವೂ ಅದು. ಇದಿಲ್ದೇನೆ ಮುಕ್ತಿಗೆ ಸಾಧನ ಆಗಲ್ಲ. ಯಾವ್ದಿಲ್ದೆ ಯಾವ್ದು ಮುಕ್ತಿಗೆ ಸಾಧನ ಆಗಲ್ಲ ಹೇಳಿ. ಇದಿಲ್ದೆ ಇದು ಮುಕ್ತಿ ಸಾಧನ ಆಗಲ್ಲ. ಇದು ಅದು ಅಂತಂದ್ರೆ ಇದು ಸರ್ವನಾಮ ಶಬ್ದ ಅಂತ ಅನಿಸ್ಕೊಡುತ್ತೆ. ಇದು ಅದು ಅನ್ನೋದಕ್ಕೆ ಹೆಸರು ಸರ್ವನಾಮ ಶಬ್ದಗಳು ಅಂತ ಸಂಸ್ಕೃತದಲ್ಲಿ. ಸರ್ವನಾಮ ಅಂದ್ರೆ ಯಾರನ್ನ ಬೇಕಾದ್ರೆ ಹೇಳ್ಬೋದು ಅಂತ. ಸರ್ವನಾಮ ಅದು ಎಲ್ಲವನ್ನು ಹೇಳ್ಬೋದು. ಅವನು ಅಂದ್ರೆ ಯಾರು? ಅದ್ ನಾನು ಆಗ್ಬೋದು, ನೀವು ಆಗ್ಬೋದು, ಮತ್ತೊಬ್ನು ಆಗ್ಬೋದು. ಅವನನ್ನ ಕರಿ ಅಂತಂದ್ರೆ ಯಾರನ್ನ ಕರಿಬೇಕು? ಹೆಸರು ಹೇಳ್ಬೇಕಲ್ಲ. ಇವರನ್ನ ಕರಿ, ಜಗತ್ನಲ್ಲಿರೋ ಇವರನ್ನು ಎಲ್ಲರೂ ಆಗ್ತಾರೆ. ಅಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕು, ಹತ್ತಿರದಲ್ಲಿ ನಿಂತಿದ್ದಾನಲ್ಲ ಇವನು, ಈ ಚಿಹ್ನೆಯಲ್ಲಿರೋನು, ಅದು ಜೋರ ಗಂಗಾರಕ್ಷತೆ ಹಚ್ಕೊಂಡಿದಲ್ಲ, ಇವನನ್ನ ಕರ್ಕೊಂಡು. 10 ಜನ ಜೋರ ಗಂಗಾರಕ್ಷತೆ ಹಚ್ಕೊಂಡಿದ್ರೆ ಅದು ಸಮಸ್ಯೆ. ಅಂದ್ರೆ ಒಂದು ಶಬ್ದ ಪ್ರಯೋಗ ಮಾಡಿದಾಗ ಇದನ್ನೇ ತಗೊಳ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೋಗ್ಬೇಕಲ್ಲ. ಎಲ್ಲವನ್ನು ಬೇರ್ಪಡಿಸಿ ಇದೆ ಅಂತ ಹೇಳ್ಬೇಕಲ್ಲ, ಆ ತರ ಶಬ್ದ ಬಳಸ್ಬೇಕು. ಇವು ಸರ್ವಂ ತತ್ ಎಲ್ಲವೂ ಅದು ಅಂತಂದ್ರು. ಈ ಶ್ಲೋಕದಲ್ಲಿ ಏನದು? ಅದಕ್ಕೆ ಬಿಡಿಸ್ತಾರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಲಿ. ಶ್ರವಣಾದಿ ಅಪರೋಕ್ಷ ಜ್ಞಾನಾಂತಂ ಸಾಧನ ಜಾತಂ ಅಂತ ಅರ್ಥ. ಎಲ್ಲ, ಎಲ್ಲಿಂದ ಹಿಡಿದು ಎಲ್ಲಿವರೆಗೆ? ನೀವು ಮೊದಲನೇ ಮೆಟ್ಲು ಅಂದ್ರೆ ಶ್ರವಣ, ಪಾಠ ಪ್ರವಚನ ಕೇಳೋದು, ಇದು ಮೊದಲನೇದು ಶ್ರವಣ. ಈ ಶ್ರವಣದಿಂದ ಆರಂಭಿಸಿಕೊಂಡು ಅಪರೋಕ್ಷ ಜ್ಞಾನದವರೆಗೆ ಏನೇನಿದೆಯೋ ಎಲ್ಲವೂ ಮುಕ್ತಿಗೆ ಸಾಧನ. ಹಾಗಾದ್ರೆ ನಮ್ಗೆ ಅರ್ಥ ಆಯ್ತು. ನಾವು ಮಾಡೋ ಶ್ರವಣ, ಮನನ, ಧ್ಯಾನ, ವೈರಾಗ್ಯ, ಭಕ್ತಿ ಎಲ್ಲ ಸೇರ್ಕೊಂಡೇ ಇರುತ್ತೆ. ಭಗವಂತನ ಅಪರೋಕ್ಷ ಜ್ಞಾನದವರೆಗೆ ಏನೇನೇನಿದೆಯೋ ಮಧ್ಯಕ್ಕೆ ಈ ಎಲ್ಲ ಸಾಧನಗಳು ಮುಕ್ತಿಗೆ ಸಾಧನ ಅಂತ ಆಗತ್ತೆ. ಆದ್ರೆ ಮಧ್ಯದಲ್ಲಿ ಇದೊಂದು ಬೇಕು. ಇದಿಲ್ಲ ಅಂದ್ರೆ ಇದೆಲ್ಲ ವೇಸ್ಟ್ ಅಂತ. ಯಾವ್ದು ಇದೆಲ್ಲ ವೇಸ್ಟ್ ಅಂದ್ರೆ? ಹಾಗಾದ್ರೆ ಶ್ರವಣ, ಮನನ, ಧ್ಯಾನ, ಅಪರೋಕ್ಷದೆಲ್ಲ ವೇಸ್ಟ್? ಹೌದು, ಅದಾಗ್ಬೇಕು. ಯಾವ್ದು? ಕಿಂಚಿತ್ ಪ್ರಸಾದವಂತರ ಮಧ್ಯೆ ಆದಾಯ ಮುಕ್ತಯೇ ಸಾಧನ ಬರೆಯುದು. ಇದೇನೇನ್ ಸಾಧನ ಅಂತ ಒಂದಿದೆ, ಇವೆಲ್ಲವೂ ದೇವರ ಪ್ರಸಾದ ಇಲ್ಲದೇನೆ, ಅಂದ್ರೆ ಮಧ್ಯದಲ್ಲಿ ದೇವರ ಅನುಗ್ರಹ ಒಂದಿಲ್ದೇನೆ ಮುಕ್ತಿಗೆ ಸಾಧನ ಆಗಲ್ಲ. ನೀವೆಲ್ಲ ಪಡ್ಕೊಂಡ್ರಿ, ಅಪರೋಕ್ಷ ಜ್ಞಾನಿಗಳು ಆಗ್ಬಿಟ್ರಿ, ದೇವ್ರೇ ನೋಡ್ಲೇ ಇಲ್ಲ, ದೇವ್ರು ಇವ್ ಮೋಕ್ಷ ಕೊಡ್ತೀನಿ ಅಂತ ಅನಿಸ್ಲೇ ಇಲ್ಲಪ್ಪ ದೇವ್ರಿಗೆ, ಏನ್ ಮಾಡೋದು? ವ್ಯರ್ಥ. ಹಾಗಾಗ್ಬಾರ್ದು. ಮಧ್ಯದಲ್ಲಿ ದೇವರ ಅನುಗ್ರಹ ಇಟ್ಕೊಂಡೆ ಇವೆಲ್ಲವೂ ಮುಕ್ತಿಗೆ ಕಾರಣ ಆಗತ್ತೆ. ಇದು ಅರ್ಥ ಶ್ಲೋಕದ. ಇನ್ನು ಅಪರೋಕ್ಷ ದೃಕ್ ಅಂತ ಒಂದು ಶಬ್ದ ಇದೆ. ಈ ಅಪರೋಕ್ಷ ದೃಕ್ ಅಂದ್ರೆ ಕೇವಲ ಅಪರೋಕ್ಷ ಜ್ಞಾನ ಇರೋನ್ಗೆ ಅಂತ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನ ಬಂದು ಅದರಿಂದ ಬೇಕಾದ ದೇವರ ಪ್ರಸಾದ ಹೊಂದಿರೋನ್ಗೆ ಮೋಕ್ಷದ ಮಧ್ಯೆ ಏನು ಬೇಡ. ಹಾಗಾದ್ರೆ ಏನಾಯ್ತು ಅಂದ್ರೆ, ಈಗ ನಾವು ನೇರವಾಗಿ ಸ್ವಾಮಿಗಳನ್ನ ಭೇಟಿ ಮಾಡ್ಬೇಕು ಅಂತ ಇಟ್ಕೊಂಡೆ. ಸ್ವಾಮಿಗಳ ಶಿಷ್ಯರು ಒಬ್ರು ಹತ್ತಿರಕ್ಕೆ ತರ್ಪಿಯೇ, ಅವರಿಂದ ನಮಗ್ ಭೇಟಿ ಆಗತ್ತಾ? ಇಲ್ಲ, ಅವ್ರ ಮುಖ್ಯ. ಅವ್ರಿದ್ರೆ ಆಗೋದೇ ಇಲ್ಲ. ಕೆಲವು ಸಲ ಆಗದೆ ಇರ್ಬೋದು, ನಿಜ. ನೇರವಾಗಿ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ಬೋದು, ಸಾಮಾನ್ಯವಾಗಿ ಹೇಳ್ತಾರೆ. ಅಂದ್ರೆ ಒಬ್ರ ಹತ್ರ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ಒಬ್ರು ಬೇಕೇ ಬೇಕು, ಇವ್ರಿಲ್ಲದೆ ಕೆಲ್ಸ ಆಗಲ್ಲ. ಹಾಗೆ ಈ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಕೊಂಡಿರ್ಲಿ ಸಂಪಾದನೆ, ಮಧ್ಯಕ್ಕೊಂದ್ ಬೇಕು, ಅದಿಲ್ದೇನೆ ಏನು ಕೆಲ್ಸ ಆಗಲ್ಲ. ಆದ್ರೆ ಸ್ವಾಮಿಗಳ ಶಿಷ್ಯತೆ ಆಗ್ತಲ್ಲ, ಅವ್ರು ಹಿಡ್ಕೊಂಡ್ವಿ, ಅವರು ಸ್ವಾಮಿಗಳ ಮಧ್ಯೆ ಇನ್ನೊಂದು ಯಾರು ಬೇಕಾಗಿಲ್ಲ, ಅದು ಅವರೇ ಅಂತಿಮ. ಅವ್ರು ಸಿಕ್ಕಿದ್ರೆ ಮುಗೀತು, ಅಲ್ಲಿ ಕೆಲ್ಸ ಆಯ್ತು ಅಂತ ಅರ್ಥ. ಈ ತರ
ಮುಖ್ಯವಾದ ವಸ್ತು ಪ್ರಸಾದ, ದೇವರ ಅನುಗ್ರಹ. ಅದ್ ಸಿಕ್ತು ಅಂದ್ರೆ ಮೋಕ್ಷಕ್ಕೂ ಪ್ರಸಾದದ ಮಧ್ಯಕ್ಕೆ ಯಾರು ಅಡೆತಡೆ ತರೋದಿಲ್ಲ. ನಿಮ್ ಪ್ರಸಾದ ಸಿಕ್ತಾ ನೇರ ನೀವು ಹೋಗ್ಬಿಡ್ಬೋದು ಮೋಕ್ಷಕ್ಕೆ, ಯಾರು ತಡೆಯಲ್ಲ. ಆದ್ರೆ ಈ ಅಪರೋಕ್ಷ ಜ್ಞಾನದವರೆಗೆ ನೀವ್ ಏನೇ ಶ್ರವಣ ಮನನ ಧ್ಯಾನ ಮಾಡ್ಕೊಳ್ಳಿ, ಪ್ರಸಾದ ಇಲ್ಲದೆ ನೇರ ನಿಮ್ಗೆ ಪರ್ಮಿಷನ್ ಇಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಅದನ್ನ ಪ್ರಸಾದ ಬೇಕು. ಅದನ್ನ ಅಂತರಾಧಾಯ, ಅಂತರಾಧಾಯ ಅಂದ್ರೆ ಈ ಅಂತಃಪಟ ಅಂತ ಹೇಳ್ತಾರಲ್ಲ, ಅಂತಃ ಅಂದ್ರೆ ಮಧ್ಯದಲ್ಲಿ ಪಟ, ಅಂತಃಪಟ, ಅಂತರ್ಪಟ ಹಿಡಿಯೋದು, ಅಂತಃಪಟ ಹಿಡಿಯೋದು ಅಂತ ಶಬ್ದ ಇದೆ. ಅಂದ್ರೆ ಮಧ್ಯದಲ್ಲಿ ಹಿಡಿಯೋದು. ಅದನ್ನ ತೆಗೆದ್ರೆ ಕಾಣುತ್ತೆ ಮುಖ, ಇಲ್ಲದ ಕಾಣಲ್ಲ, ಅಂತಃಪಟ. ಹಾಗಾದ್ರೆ ದೇವರಿಗೂ ನಮಗೂ, ಅಂದ್ರೆ ಮೋಕ್ಷಕ್ಕೂ ಮತ್ತೆ ನಮಗೂ ಮಧ್ಯದಲ್ಲಿ ಒಂದು ಪರದೆ ತರ ಇದೆ, ಅದು ದೇವರ ಇಚ್ಛೆ. ಅದು ಸರೆದ್ರೆ ಮಾತ್ರ ನಿಮಗೆ ಕಾಣಿಸೋದು, ಮುಕ್ತಿ ಇಲ್ಲ ಕಾಣಿಸಲ್ಲ. ಹಾಗಂತ ಆ ಪರದೆ ಸರದ್ಮೇಲೆ ಆ ಪರದೆಗೆ ಇನ್ನೊಂದು ಪರದೆ ಇಲ್ಲ, ಅದೆಲ್ಲ ಎಂಡ್ ಅಷ್ಟೇ. ಅದಕ್ಕೆ ಆಮೇಲೆ ಮೋಕ್ಷಕ್ಕೂ ಮಧ್ಯಕ್ಕೆ ಏನಿಲ್ಲ. ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂತರಾಧಾಯ ಅಂದ್ರೆ ಮಧ್ಯಕ್ಕೆ ಬೇಕು. ಯಾವ್ದು ಬೇಕು? ನೀವು ಮಾಡುವ ಶ್ರವಣ ಮನನ ಧ್ಯಾನ ಎಲ್ಲದಕ್ಕೂ ಮಧ್ಯಕ್ಕೆ ದೇವರ ಪ್ರಸಾದ ಬೇಕು, ಆಮೇಲೆ ಮೋಕ್ಷ. ಆದರೆ ದೇವರ ಪ್ರಸಾದಕ್ಕೂ ಮೋಕ್ಷಕ್ಕೂ ಮಧ್ಯೆ ಏನು ಬೇಡ. ಇಷ್ಟು ಒಂದು ವಿವರಣೆ. ಇದನ್ನ ಇಲ್ಲಿ ಶ್ರೀನಿವಾಸ ತೀರ್ಥರು ವಿವರಣೆ ಮಾಡಿದ್ದಾರೆ. ಹಾಗಾಗಿ ಕಿಂಚಿತ್ ಅಂತರಾಧಾಯ ಮಧ್ಯೇಪಿ ನ ಮೋಕ್ಷಾಯ ಭವತಿ ಕಿಂತು ಸಾಕ್ಷಾದೇವ, ಸಾಕ್ಷಾತ್ತಾಗೆ ಪ್ರಸಾದ ಸಿಕ್ಕಿದ್ರೆ ಮೋಕ್ಷ ಸಿಗುತ್ತೆ. ಸರಿ, ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಈ ವಿಷಯವನ್ನ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅಂದ್ರೆ ನಮ್ಗಿದು ಜಿಜ್ಞಾಸಾಧಿಕರಣದಲ್ಲಿ ಸ್ವಲ್ಪ ಬರುತ್ತೆ, ಅದು ಇಲ್ಲೂ ನಾವು ತಿಳ್ಕೊಳ್ಬೇಕು. ಭವೇತ್ ಅನುಪಪನ್ನ ಭಾಷಿತ್ವ. ಅಲ್ಲ, ಇದುವರೆಗೆ ನೈಯಾಯಿಕರು ಸರಿಯಾಗಿ ಮಾತಾಡ್ಲಿಲ್ಲ, ಅನುಪಪನ್ನ ಭಾಷೆಗಳು, ಅವ್ರು ಮಾತಾಡ್ಲಿಕ್ಕೆ ಏನೋ ಕಾರಣ ಇಲ್ಲ ಸರಿಗೆ. ಈಗ ನಾವೆಲ್ಲ ಅನುಪಪನ್ನ ಭಾಷೆಗಳು ಅಂತ ಕರಿತೀವಿ ಕೆಲವ್ರನ್ನ. ಯಾರನ್ನ? ಅನುಪಪನ್ನ ಭಾಷಣ ಮಾಡೋರು ಅಂದ್ರೆ ಭಾಷಣ ಮಾಡೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ಭಾಷಣ ಮಾಡೋರು ಅಂತ. ಯಾಕೆ ಪ್ರಮಾಣ ಏನು ಕೊಡಲ್ಲ, ಸುಮ್ನೆ ಹೇಳ್ತಾ ಇರ್ತಾರೆ ವಿಷಯ. ಸುಮ್ನೆ ಹೇಳ್ತಾ ಇದ್ರೆ ಉಪಯೋಗ ಏನು? ಅವರು ಮಾತಾಡೋ ವಿಷಯಕ್ಕೆ ಏನಾದ್ರು ಒಂದು ಪ್ರಮಾಣ ಬೇಕಲ್ಲ. ಇಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಅಥವಾ ಯಾವ್ದೋ ಒಂದು ಪುರಾಣದಲ್ಲಿ ಹೇಗೆ ಬಂದಿದೆ, ಏನೋ ಒಂದು ಹೇಳ್ಬೇಕಲ್ಲ. ಏನೋ ಹೇಳ್ದಂದ್ರೆ ನಂಬೋದಿದೆ. ಉಪಪನ್ನ ಭಾಷೆ ಆಗಿರ್ಬೇಕು. ಯಾವತ್ತೂ ಒಂದ ಹೇಳ್ಬೇಕಾದ್ರೆ ಸಕಾರಣವಾಗಿ ಇರ್ಬೇಕು, ಚೆನ್ನಾಗಿ ಕಾರಣ ಕೊಡ್ಬೇಕು, ಇದರಿಂದ ಹೀಗಿದೆ ಅಂತ ಹೇಳ್ಬೇಕು. ಅನುಪಪನ್ನ ಭಾಷಿತ್ವ ಸಾಮಾನ್ಯವಾಗಿ ದೋಷ. ವಾದದಲ್ಲಿ ಏನೇನೋ ಬೇಡ್ತಾರೆ ಅದನ್ನ ಹೇಳಿದ್ರೆ ಅನುಪಪನ್ನ ಭಾಷೆಗಳು ಅಂತ ಅವರನ್ನು ಕರೀತಾರೆ. ಅವ್ರು ಹೇಳೋದಕ್ಕೂ ಅವ್ರ ಕಾರಣ ಕೊಡೋದಕ್ಕೂ ಸಂಬಂಧ ಇಲ್ಲದೆ ಇದ್ರೆ ಅನುಪಪನ್ನ ಭಾಷಿತ್ವ. ಈ ನೈಯಾಯಿಕರಿಗೆ ಈ ದೋಷ ಕೊಟ್ರು ಜಯತೀರ್ಥರು, ಸರಿಯಿಲ್ಲ ಅಂತ. ಯಾಕಂದ್ರೆ ಮಧ್ವಾಚಾರ್ಯರು ಹೇಳ್ಬಿಟ್ರು ಈಶಾ ಪ್ರಸಾದತಃ ಇವರು ಸರಿ ಇಲ್ಲ ಅಂತ, ದೇವ್ರ ಪ್ರಸಾದ ಇವ್ರ ಮತದಲ್ಲೂ ಇಲ್ಲ ಅನ್ಬಿಟ್ರು. ಆದ್ರೆ ಇದೇ ಅಲ್ವಾ ಅಂದ್ರೆ ಅದು ಪ್ರಧಾನ ಅಲ್ಲ ಅನ್ನೋ ದೃಷ್ಟಿಯಿಂದ ಮಧ್ವಾಚಾರ್ಯ ಹೇಳಿದ್ದು, ಅದನ್ನ ಜಯತೀರ್ಥರು ಬಿಡಿಸಿದ್ರು. ಅಲ್ಲ, ದೇವರ ಪ್ರಸಾದ ಮೋಕ್ಷ ಸಾಧನ ಅಂತ ಅಲ್ಲ ಅಂತ ಎಲ್ಲ ಹೇಳಿದ್ದಾರೆ, ಸಹಕಾರಿ ಅಂತ ಎಲ್ಲ ಹೇಳಿದ್ದಾರೆ. ಅವ್ರು ಒಪ್ಪಿದ್ರೆ ಸರಿ, ಸುಮ್ನೆ ನೀವು ಒಪ್ಪಬಾರದು. ಹಾಗೆ ಅಂದ್ರೆ ಇಲ್ಲ, ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅಂತ ಅವರ ಸಿದ್ಧಾಂತದಲ್ಲಿ ಇದೆ. ಅದಿರೋದ್ರಿಂದ ನಾವು ಹೇಳ್ತಾ ಇರೋದು ಬರೀ ಜ್ಞಾನಕ್ಕೆ ಮಹತ್ವ ಕೊಟ್ಟಲ್ಲ ನೀವು, ಈಶ್ವರನ ಅನುಗ್ರಹ ಕೊಡ್ಲಿಲ್ವಲ್ಲ ಅಂತ. ಅದಕ್ಕೆ ಹೇಳೋದು ಇಲ್ಲ, ಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ಬೇಕು ಅಂದ್ರೆ ಮಧ್ಯ ಪ್ರಸಾದ ಬೇಕಲ್ವಾ, ಆದ್ರಿಂದ ಪ್ರಸಾದ ಮುಖ್ಯ ಆಯ್ತಲ್ವಾ ಅಂದ್ರೆ ಇಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮೋಕ್ಷ ಅಂದ್ರೆ ಇಷ್ಟಂತೆ. ಏನು? ಸಂಸಾರದ ನಿವೃತ್ತಿನೇ ಮೋಕ್ಷ. ಸಂಸಾರದ ನಿವೃತ್ತಿ ಮೋಕ್ಷ. ಸಂಸಾರ ಅಂದ್ರೆ ಏನು ಅವ್ರ ಪ್ರಕಾರ? ಇದು ಚೆನ್ನಾಗಿದೆ. ಸಂಸಾರ ಅಂದ್ರೆ ಏನು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಏನು? ಅದೇ ಹೆಂಡತಿ ಮಕ್ಕಳು ಇದೆ ಸಂಸಾರ. ಅದಲ್ಲ, ಅದು ಗೃಹಸ್ಥಾಶ್ರಮ. ಅದು ಸಂಸಾರ ಅಂದ್ರೆ ನಾವು ಕೇಳ್ತಾ ಇರೋದು ಈ ಬ್ರಹ್ಮಚಾರಿನೂ ಸಂಸಾರದಲ್ಲಿದ್ದಾನೆ, ಸನ್ಯಾಸಿ ಸಂಸಾರದಲ್ಲಿದ್ದಾನೆ, ಹಾಗೆ ವಾನಪ್ರಸ್ಥ ಸನ್ಯಾಸಿ ಇದು ಸಂಸಾರದಲ್ಲಿದ್ದಾನೆ, ಗೃಹಸ್ಥನು ಸಂಸಾರದಲ್ಲಿದ್ದಾನೆ. ಈ ಎಲ್ರೂ ಸಂಸಾರದಲ್ಲಿದ್ದಾರೆ ಅಂದ್ರೆ ಏನರ್ಥ? ಎಲ್ರೂ ಮದ್ವೆ ಆಗಿದೆ ಅಂತ ಅರ್ಥ? ಹೆಂಡತಿ ಮಕ್ಳಿದ್ದಾರೆ ಅಂತ ಅಲ್ಲ. ಮತ್ತೇನಿದು? ಸಂಸಾರದಲ್ಲಿ ಇವರೆಲ್ಲ ಇದ್ದಾರೆ, ಸಂಸಾರದಲ್ಲಿ ಪ್ರಾಣಿಗಳಿವೆ, ಸಂಸಾರದಲ್ಲಿ ಪಕ್ಷಿಗಳಿವೆ, ಸಂಸಾರದಲ್ಲಿ ಸೊಳ್ಳೆಗಳಿವೆ. ಸಂಸಾರ ಅಂದ್ರೆ? ಅವಾಗ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ನೈಯಾಯಿಕರು. ಈ ವಾಕ್ಯದಲ್ಲದಿದೆ, ಶೇಷವಾಕ್ಯದ ಟಿಪ್ಪಣಿ ಇದೆ, ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನ ರೂಪ ಆದ ಮೇಲೆ ಬರುತ್ತೆ ನೋಡಿ, ಕಾರ್ಯಕಾರಣ ಪ್ರವಾಹ ಸಂಸಾರ. ಸಂಸಾರ ಅಂದ್ರೆ ಚಕ್ರ, ಕಾರ್ಯ ಕಾರಣಗಳ ಪ್ರವಾಹ ನಿರಂತರ ಸುತ್ತೊಡಿತಾ ಇರುತ್ತೆ, ಇದೇ ಸಂಸಾರ. ಇದು ಎಲ್ರಿಗೂ ಇದೆ. ಏನು? ಭ್ರಮೆ ಇರುತ್ತೆ ನಮ್ಗೆ, ಹುಟ್ಟುತ್ತೀವಿ ಸಾಯ್ತೀವಿ, ಇದೇ ಸಂಸಾರ ಅಂದ್ರೆ. ಇದನ್ನ ಕಾರ್ಯ ಕಾರಣ ಪ್ರವಾಹ. ಪುಣ್ಯ ಸಂಪಾದನೆ ಮಾಡ್ದ, ಮತ್ತೊಂದ್ ಜನ್ಮ ಪಡೆದ್ಮೇಲೆ ಮತ್ತೆ ದುಃಖ ಅನುಭವಿಸ್ದ, ಯಾಕಂದ್ರೆ ಪಾಪ ಕರ್ಮ ಮಾಡ್ದ, ಮತ್ ನರಕಕ್ಕೆ ಹೋದ, ಮತ್ ಹುಟ್ಟದ. ಹೀಗೆ ಇದು ರೊಟೇಟ್ ಆಗ್ತಾ ಇರುತ್ತೆ. ಇದು ಒಂದು ನಿಲ್ಲೋದೇ ಇಲ್ಲ, ಇದು ಹೀಗೆ ಕಾರ್ಯಕಾರಣ ಪ್ರವಾಹಗಳ
ಒಂದು ಸ್ಥಿತಿ ಏನಿದೆ ಇದನ್ನೇ ಸಂಸಾರ ಅಂತ ಇಲ್ಲಿ ಕರ್ತಿರೋದು. ಕಾರ್ಯ ಕಾರಣ, ಒಂದು ಕಾರಣ ಇನ್ನೊಂದರಿಂದ ಹುಟ್ಟತ್ತೆ, ಮತ್ತೆ ಅದು ಇನ್ನೊಂದಕ್ಕೆ ಕಾರಣ ಆಗುತ್ತೆ. ಹೇಗೆ ಸುಖ ದುಃಖ ಸುಖ ದುಃಖ ಸುಖ ದುಃಖ ಹೀಗೆ ಹೋಗುತ್ತೋ ಆ ತರ ಇದು ಚಕ್ರದಂತೆ ತಿರುಗ್ತಾ ಇರುತ್ತೆ. ಇದೇ ಸಂಸಾರ, ಕಾರ್ಯಕಾರಣ ಪ್ರವಾಹ ಸಂಸಾರ. ಸರಿ, ಇದು ಯಾವಾಗ ಹೋಗೋದು ನೋಡಿ? ಇದು ಯಾಕೆ ಬಂತು? ಅಜ್ಞಾನದಿಂದ ಬಂತು. ನಿಮ್ಗೆ ಇವತ್ತು ಅಜ್ಞಾನ ಇದೆ ಅಂತಲ್ಲ, ಅವತ್ತಿನಿಂದ ನಮ್ಗೆ ಅಜ್ಞಾನ ಇದೆ ನೋಡಿ. ಇವ್ರ ಪ್ರಕಾರ ಏನ್ ಅಜ್ಞಾನ ಇದೆ ಅಂದ್ರೆ, ನಮ್ಗೆ ದೇಹ ಆತ್ಮ ಬೇರೆ ಅಂತ ತಿಳಿಲಿಕ್ಕೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ. ನಾವು ದೇಹನೇ ಆತ್ಮ ಅನ್ಕೊಂಡಿದೀವಿ. ಅಲ್ಲ, ಈ ಜನ್ಮದಲ್ಲಿ ಇದೀವಿ, ಬದುಕಿದೀವಿ, ಸತ್ರ ಮುಗ್ದೋಯ್ತು ಈ ಜನ್ಮದಲ್ಲಿ, ಮತ್ ಮುಂಜನ್ಮ ಇರ್ತೀವೋ ಇಲ್ವೋ? ಅದೇನಿಲ್ಲ, ಪುರಾಣದಲ್ಲಿ ಹೇಳಿದಾರೆ, ಅಲ್ಲಿ ಇಲ್ಲಿ ಹೇಳಿದ್ದಾರೆ, ಅದಿಂದಿದೆ. ಅದು ನಮ್ಮ ವಿಶ್ವಾಸ, ಅದು ಸರಿ, ಇಲ್ಲ ಅಂತಿಲ್ಲ. ಆದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಏನಿರುತ್ತೆ, ಏನೇ ಕೇಳಿದ್ರು ಮತ್ತೆ ನನ್ ಜನ್ಮ ಇದೆಯಾ ಇಲ್ವಾ, ಈ ಜನ್ಮ ಮುಕ್ತ ಆಯ್ತು ಅಂದ್ರೆ ನಮ್ ಕಥೆನೇ ಮುಗಿತಾ ಒಬ್ಬ ಜೀವಂದು. ವೈಶೇಷಿಕರು ಏನು, ದೈಹಿಕರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಇಲ್ಲ ಇಲ್ಲ, ಮತ್ತೆ ಅವನಿಗೆ ಸಂಸಾರ ಇದೆ, ಇವ್ರು ಪುನರ್ಜನ್ಮ ಒಪ್ಪಿದ್ದಾರೆ, ಇವ್ರು ನಿರಾಕರಣೆ ಮಾಡಿಲ್ಲ. ಸರಿ, ಪುನರ್ಜನ್ಮವನ್ನ ಇವರು ಒಪ್ಪಿದ್ದಾರೆ, ಅದಕ್ಕೆ ಕಾರಣ ಏನು ಅಂದ್ರೆ, ನೀವು ಮಾಡುವಂತ ಕಾರಣ ಸಂಪಾದನೆ. ಅನಾದಿ ಕಾಲದಿಂದ ದೇಹ ಆತ್ಮ ಭೇದ ಜ್ಞಾನ ಇಲ್ಲ, ದೇಹ ಆತ್ಮ ಒಂದೇ ಒಂದೇ ಅಂತ ತಿಳ್ಕೊಂಡ್ ಬಂದಿದೀವಿ, ಅದೇ ತಪ್ಪಾಯ್ತು. ಇದು ಹೇಗಾಯ್ತು ಅಂದ್ರೆ, ಅಜ್ಞಾನ ಹೋಗ್ಬೇಕು ಅಂದ್ರೆ ಜ್ಞಾನ ಸರಿ ಬರ್ಬೇಕು, ಕತ್ತಲೆ ಹೋಗ್ಬೇಕು ಅಂದ್ರೆ ದೀಪ ಹಿಡಿದ್ರೆ ಸಾಕು. ಅಲ್ಲಿ ಯಾರೋ ಒಬ್ಬ ಇದ್ದು, ನೋಡು ಈಗ ಕತ್ತಲೆ ಹೋಗ್ಲಿ ಅಂತ ನಾನ್ ಹೇಳ್ತಾ ಇದ್ದೀನಿ, ಹೋಗ್ಲಿ, ಹೋಗಲ್ಲ. ಜ್ಞಾನ, ಟಾರ್ಚ್ ಇಲ್ದೆ, ದೀಪ ಇಲ್ದೆ ಹೇಗ್ ಹೋಗತ್ತೆ ಕತ್ತಲೆ? ಇಲ್ಲಪ್ಪ, ನಾನು ಇಲ್ಲಿಂದ ಕತ್ತಲೆ ಪರಿಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗತ್ತ? ಪ್ರಸಾದ ಬೇಕಾಗಿಲ್ಲ, ಕತ್ತಲೆ ಹೋಗ್ಲಿಕ್ಕೆ ದೀಪ ಹಿಡ್ಕೊಂಡ್ ಬಂದ್ರೆ ಸಾಕು. ಆತರ ನಮ್ಮಲ್ಲಿರೋ ಅನಾದಿ ಕಾಲದ ಅಜ್ಞಾನಕ್ಕೆ ಜ್ಞಾನ ಹಿಡ್ಕೊಂಡ್ ಬಂದ್ರೆ ಸಾಕು. ಅದಕ್ಕೆ ದೇವರ ಪ್ರಸಾದ ಬೇಕು, ಅದು ಯಾಕೆ ಬೇಕು? ಅದ್ ಬೇಡ ಅಂತ. ಹಾಗಾದ್ರೆ ದೀಪ ಅಂಧಕಾರಯೋರಿವ ಸ್ವಾಭಾವಿಕ ವಿರೋಧ ಅಂತ ಹೇಳ್ತಾರೆ ಟಿಪ್ಪಣಿ. ದೀಪ ಮತ್ತೆ ಅಂಧಕಾರಕ್ಕೆ ಹೇಗೆ ಸ್ವಾಭಾವಿಕ ವಿರೋಧ, ಅದು ಬಂದ್ರೆ ಇದಿರಲ್ಲ, ಇದಿದ್ರೆ ಅದಿರಲ್ಲ ಅಂತ ಹೇಗೆ ವಿರೋಧ ಇದೆಯೋ, ಅದೇ ರೀತಿ ನಮ್ಮ ಜ್ಞಾನಕ್ಕೂ ವಿರೋಧ. ಜ್ಞಾನ ಸಂಪಾದನೆ ಮಾಡಿದ್ರೆ ಅಜ್ಞಾನ ಹೋಯ್ತು, ಇಲ್ಲ ಅಜ್ಞಾನ ಅಲ್ಲಿವರೆಗೂ ಇದೆ. ಹಾಗಾದ್ರೆ ಯಾವುದೇ ವಿಷಯದ ಬಗ್ಗೆ ಆಗ್ಲಿ, ನಾವು ಎಲ್ಲಿವರೆಗೂ ತಿಳ್ಕೊಳ್ಲಿಕ್ಕೆ ಹೋಗಲ್ಲ ಅಲ್ಲಿವರೆಗೂ ನಮ್ಗೆ ಅಜ್ಞಾನ ಇರುತ್ತೆ. ತಿಳ್ಕೊಂಡ್ಮೇಲೆ ಅಜ್ಞಾನ ಹೋಗುತ್ತೆ, ಅಷ್ಟು ಸಾಕಲ್ಲ. ದೇವರ ಅನುಗ್ರಹ ಯಾಕಬೇಕು ಅಂತ ಒಂದು ಪ್ರಬಲ ಆಕ್ಷೇಪ. ಅದರ ವಿವರಣೆಯನ್ನು ಮುಂದೆ ಮಾಡ್ತಾ ಹೋಗ್ತಾರೆ. ಅದೇನು ಅಂತ ಮುಂದೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಹರೇ ನಮಃ. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ.